ಎಂಡಿಸಿ ವತಿಯಿಂದ ಅಲ್ಪಸಂಖ್ಯಾತ ಮುಸ್ಲಿಮರ ಅಭಿವೃದ್ಧಿ ಸಮಿತಿ ವತಿಯಿಂದ ನಮ್ಮ ನಾಯಕರಾದ ಎಲ್ ಉಸ್ತಾದ್ ಸಾಹೇಬ್ರು, ಅದೇ ತರನಾಗಿ ನಮ್ಮ BH ಮಾಬ್ರಿ ಸಾಹೇಬ್ರು, ಅದೇ ತರನಾಗಿ ನಮ್ಮ ಹಾಫಿಜ್ ಸಿದ್ದಿಕಿ ಅವರು, ಅದೇ ತರನಾಗಿ ನಮ್ಮ ಅನೀಸ್ ಪಂತೋಜಿ ಸರ್ ಅವರು, ಅದೇ ತರನಾಗಿ ರಫೀಕ್ ಸೌದಾಗರ್ ಅವರು, ಅದೇ ತರನಾಗಿ ಮತ್ತೊಬ್ಬ ನಾಯಕರಾದ ಜೈನುಲ್ ಆಬಿದೀನ್ ಸಾಹೇಬ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಎಲ್ ಉಸ್ತಾದ್ ಸಾಹೇಬರು ಅವ್ರ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಮುಖಂಡರಾದ ಎಲ್ ಉಸ್ತಾದ್ ಸಾಹೇಬರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿ. ಇವತ್ತಿನ ದಿವಸ ಸುಂದರ ಬೆಳಗಿನ ಸಮಯದಲ್ಲಿ ಪ್ರಪ್ರಥಮವಾಗಿ ನಾನು ವಿಶೇಷವಾಗಿ ಪತ್ರಮಿತ್ರ ಬಂಧುಗಳಿಗೆ ನಮಸ್ಕರಿಸುತ್ತೇನೆ. ಈ ದಿಶೆಯಲ್ಲಿ ಇವತ್ತಿನ ದಿವಸ ನಾವು ಇಲ್ಲಿ ಕೂಡಿದ್ದು ಸ್ಟೇಟ್ ವಕ್ಫ್ ಬೋರ್ಡಿನ ಚರ್ಚೆಗೋಸ್ಕರ. ಅದು ಏನಂದ್ರೆ, ರಾಜ್ಯದ ವಕ್ಫ್ ಬೋರ್ಡಿನ ಚೇರ್ಮನ್ಶಿಪ್ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಡೆದಿದೆ. ಆ ದಿಶೆಯಲ್ಲಿ ನಾವು ಈ ವೇದಿಕೆ ಮೇಲೆ ಗಣ್ಯಮಾನ್ಯರು ನೆರವೇರಿಸಿದ್ದೇವೆ. ಈ ದಿಶೆಯಲ್ಲಿ ವಿಶೇಷವಾಗಿ ನಾನು ವಕ್ಫ್ ಮಿನಿಸ್ಟರ್ ಅಂತ ಸನ್ಮಾನ ಶ್ರೀ ಜಮೀರ್ ಅಹಮದ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ವಿಶೇಷವಾಗಿ ನಾನು ಹೇಳಬಯಸುತ್ತೇನೆ. ಇದೊಂದು ಬಹಳ ಮುಸ್ಲಿಂ ಸಮಾಜದ ಚಿಂತಕ ವಿಷಯ. ಈ ದಿಶೆಯಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ, ದುಣುಕಲಾರದೆ ಎಲ್ಲರೂ ಶಾಸಕರು, MP ಗಳು ಮತ್ತು ಗಣ್ಯಮಾನ್ಯರಿಗೆ ತಗೊಂಡು ಚರ್ಚಿಸಿ ನಿರ್ಣಯ ತಗೋಬೇಕು. ಯಾಕಂದ್ರೆ ಮೊನ್ನೆ ತಾನೇ 3 ಜನರಿಗೆ ವಕ್ಫ್ ಬೋರ್ಡ್, ಸ್ಟೇಟ್ ವಕ್ಫ್ ಬೋರ್ಡ್ನ 3 ಜನರಿಗೆ ನಾಮಿನೇಟ್ ಮಾಡಿದ್ದಾರೆ. ಆ ದಿಶೆಯಲ್ಲಿ 2 ಚುನಾಯಿತ ಸದಸ್ಯರು ಇದ್ದಾರೆ. ಅದು ಅಲ್ಲದೆ ಸುಮಾರು 11 ಮಂದಿ ಕಾನ್ಸ್ಟಿಟ್ಯೂಟ್ ಬಾಡಿ ಇದೆ. ಎಲ್ಲರಿಗೆ ತಮ್ಮ ಚರ್ಚಿಸಿ ವಿಶೇಷವಾಗಿ ಎಲ್ಲರಿಗೆ ತಿಳಿಸಿ ನಾವು ನಿರ್ಣಯ ತಗೋಬೇಕಾಗ್ತದೆ. ಸನ್ಮಾನ ಶ್ರೀ ಜಮೀರ್ ಅಹಮದ್ ಸಾಹೇಬರು ತಮ್ಮ ಮನಸ್ಸಿಗೆ ಬಂದಾಗೆ ವರ್ತಿಸುತ್ತಾರೆ. ಇದು ನಮ್ಮ ವೈಯಕ್ತಿಕ ಮನೆಯ ವಿಷಯ ಅಲ್ಲ, ಇಡೀ ರಾಜ್ಯದ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಯೋಚಿಸಿ ವಿಚಾರ ಹೆಜ್ಜೆ ಇಡಬೇಕಾಗ್ತದೆ. ಅವ್ರು ಏನು ಹೇಳ್ತಾರಂದ್ರೆ, ನಾನು ಇಂಥವ್ರಿಗೆ ನಾನು ಮಾಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡೀನಿ, ಮಾಡ್ಬೇಕಾಗತ್ತೆ ಹೇಳ್ತಾರೆ. ಆದ್ರೆ ಡೆಮೋಕ್ರಸಿನಲ್ಲಿ ಆ ತಡದ ನಡೆಯಲ್ಲ. ಯಾಕಂದ್ರೆ ಬಹಳಷ್ಟು ಶಾಸಕರು ಇದ್ದಾರೆ, ಮೈನಾರಿಟಿ ಸಮಾಜದವರು, MP ಗಳು ಇದ್ದಾರೆ, ಗಣ್ಯಮಾನ್ಯರು ಇದ್ದಾರೆ, ಮತ್ತು ಬೋರ್ಡ್ ಮೆಂಬರ್ಸು ಸದಸ್ಯರು ಇದ್ದಾರೆ. ಆ ದಿಶೆಯಲ್ಲಿ ಎಲ್ಲರಿಗೆ ತಮ್ಮ ವಿಶ್ವಾಸನಲ್ಲಿ ತೆಗೆದುಕೊಂಡು ಯಾರು ಮಾಡಿದರೆ ಒಳ್ಳೆಯದಾಗುವುದು. ಯಾಕಂದ್ರೆ ಬಹಳಷ್ಟು ಸದಸ್ಯರ ಮೇಲೆ ಕ್ರಿಮಿನಲ್ ಕೇಸಸ್ ಇದೆ.
ಅದು ವಿಚಾರ ಮಾಡಲಾರ್ದೆ ತಾವೇನು ನಿರ್ಣಯ ತಗೋತೀರಿ, ಇದನ್ನು ತಪ್ಪು. ಮುಂದಿನ ದಿಶೆಯಲ್ಲಿ ಈ ತರದ ಆಗ್ತಕ್ಕದ್ದಲ್ಲ. ಇದು ಒಂದು ನನ್ನ ಕಳಕಳಿಯ ಮನವಿ, ರಿಕ್ವೆಸ್ಟ್ ಮಾಡ್ಕೊಳತ್ತೇವೆ ನಾವು. ನನಗೋಸ್ಕರ ಅಲ್ಲ, ನಮ್ಮ ಕಮ್ಯುನಿಟಿಗೋಸ್ಕರ. ದಯವಿಟ್ಟು ತಾವೆಲ್ಲರೂ ಭಾಳ ಎಚ್ಚರಿಕೆಯಿಂದ, ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಒಳ್ಳೆಯವರಿಗೆ ರಾಜ್ಯದ ವಕ್ಫ್ ಬೋರ್ಡಿನ ಚೇರ್ಮನ್ ಮಾಡ್ಬೇಕಂತೇಳಿ ನಂದು ಕಳಕಳಿಯ ವಿನಂತಿ. ಬಹಳಷ್ಟು ತಪ್ಪು ಮಾಡಿರಿ ಸಚಿವರು. ಯಾಕಂದ್ರೆ ಬಡಬಗರಿಗೆ ಕಾಳಜಿ ಮಾಡಲಾರ್ದೆ ಬಡ ಶ್ರೀಮಂತರಿಗೆ ತಾವು ಫಂಡವನ್ನು ವಿತರಣೆ ಮಾಡ್ಲಾಕತ್ತೀರಿ. ಇದು ಸರಿಯಲ್ಲ. ಯಾಕಂದ್ರೆ ಈ ತಪ್ಪು ಮಾಡೋದ್ರಿಂದ ಮೊನ್ನೆ ತಾನೇ 2 ದಿವಸದಿಂದ ನಮ್ಮ DWC ಅಂದ್ರೆ ಬಿಜಾಪುರ ವಕ್ಫ್ ಬೋರ್ಡಿನ ಒಬ್ಬ ಕ್ಲರ್ಕ್ ಆಡಿಟರ್ ಮೊಹಸಿನ್ ಜಮಖಂಡಿ ಅಂತ ಹೇಳಿ ಮೊನ್ನೆ ಟ್ರ್ಯಾಪ್ ಆಗಿಬಿಟ್ರು. ಯಾಕಂದ್ರೆ ಈ ಮೊಹಸಿನ್ ಜಮಖಂಡಿ ಸುಮಾರು 2 ವರ್ಷ ಲಾಗಾಯ್ತಿದ್ರಿಂದ, ವಿಶೇಷವಾಗಿ 2 ವರ್ಷ ಲಾಗಾಯ್ತದಿಂದ 10 ವರ್ಷದಿಂದ ಬಿಜಾಪುರದಲ್ಲಿ ಇದ್ದಾನವ. ಅದು 2ನೇ ಮಾತು. ಮುಂಚಿತವಾಗಿ ಸನ್ಮಾನ್ ಶ್ರೀ ದಿವಂಗತ ML ಉಸ್ತಾದ್ ಸಾಹೇಬರು ವಕ್ಫ್ ಮಿನಿಸ್ಟರ್ ಇದ್ರು. ಅವಾಗೇ ಇವರು ಈ ವಕ್ಫ್ ಬೋರ್ಡ್ನಲ್ಲಿ ಸೇರಿದ್ದಾರೆ. ಆದ್ರೆ ಈ 2 ವರ್ಷನಲ್ಲಿ ಮೊಹಸಿನ್ ಜಮಖಂಡಿ ಅವರು ಇಡೀ ಜಿಲ್ಲೆಯಲ್ಲಿ ಚರ್ಚೆಯಲ್ಲಿ ಇದ್ರು. ಒಂದು ಜಮಾತ್ ಹೊಡಿದು, ಜಮಾತುಗಳನ್ನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ವಿಳಂಬ ಮಾಡೋದು, ಇದು ಬಹಳಷ್ಟು ಉದಾಹರಣೆಗಳು ಅದಾವ. ಒಂದಲ್ಲ, ಸಾವಿರಾರು ಗಟ್ಟಲೆ. ತದನಂತರ ಅವರು ಲಕ್ಷಾನುಗಟ್ಟಲೆ ಡಿಮಾಂಡು ಮಾಡ್ತಿದ್ರು. ಬಹಳ ಸಲ ನಾನು ವಿಶೇಷವಾಗಿ LL ಉಸ್ತಾದ್ ಎಕ್ಸ್ ಬ್ಲಾಕ್ ಪ್ರೆಸಿಡೆಂಟ್ ಬಿಜಾಪುರ ಸಿಟಿ, ಸುಮಾರು 40 ವರ್ಷ ಲಾಗಾಯತದಿಂದ ನಾನು ಒಂದು ಸಾಮಾನ್ಯ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ, ಸಮಾಜ ಸೇವಕನಾಗಿ ಇಡೀ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಇದೇ ದಿಶೆಯಲ್ಲಿ ನಾನು ಬಹಳ ಸಲ ಆ ಮೊಹಸಿನ್ ಜಮಖಂಡಿಯವ್ರನ್ನ ಕರ್ಸಿ ಹೇಳಿದೆ. ನಾನು ನೋಡ್ರಿ ಮೊಹಸಿನ್ ಅವರ, ನೀವು ಈ ತರ ವರ್ತನೆ ಮಾಡಿದ್ರೆ ನಡೆಯಲ್ಲ. ದಯವಿಟ್ಟು ಸೂಕ್ಷ್ಮ, ಯಾಕಂದ್ರೆ ನೀವು ನೌಕರಿ ಮಾಡ್ತೀರಿ. ಅಂದ ಬಳಿಕ ಯಾರು ಕಿವಿ ಮುಚ್ಕೊಂಡು ಕೂತಿಲ್ಲ. ಎಲ್ಲರೂ ಜನರು ನಿಮ್ಮ ಕಣ್ಣ ಮೇಲೆ ಇದೆ. ಎಚ್ಚರಿಕೆಯಿಂದ ತಾವು ನೌಕರಿ ಮಾಡ್ಬೇಕಂತ ಪದೇ ಪದೇ ನಾನು ಹೇಳಿ ಬಯಸ್ತಿದ್ದೆ. ಆದರೂ ಸಹಿತ ಅವು ಕಿವಿಗೊಡದೆ ತಮ್ಮ ಕೆಲಸ ಏನ್ ಮಾಡ್ಬೇಕಾಗಿತ್ತು ಲುಟಾಸ್ಲಿಕ್ಕೆ ಚಾಲು ಮಾಡಿದ್ರು. ಅವರೇ ಹೇಳಿದ್ದು ಈ ಮಾತು. ಯಾರು? ಮೊಹಸಿನ್ ಜಮಖಂಡಿ ಅವರು. ಇಲ್ಲ, ನನ್ನ ಹಿಂದ ದೊಡ್ಡ ದೊಡ್ಡ ಲೀಡರ್ಸ್ ಅದಾರ, ಮೇಲಾಗಿ ಸಚಿವರಿದ್ದಾರ, ನೀವೇನು ನನಗೆ ಹೇಳು ಜರುರತ್ತಿಲ್ಲ. ಇದೇ ಮಾತು ಅವನು ನನಗೆ ಹೇಳಿದ್ದು. ಬಹಳಷ್ಟು ಬಿಜಾಪುರ ಶಹರದಲ್ಲಿ, ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ನಮ್ಮ ಜಮಾತಿನ ವಕ್ಫ್ ಬೋರ್ಡ್ ಕಮಿಟಿ ಇರ್ತಾವ. ಜಮಾತ್ ಕಮಿಟಿ, ಮಸೂತಿ ಆಗಲಿ, ಮಂದಿರ ಆಗಲಿ, ದರ್ಗಾ ಆಗಲಿ, ಇವೆಲ್ಲ ಕಮಿಟಿಗಳು ಇರ್ತಾವ. ಅವು ಕಮಿಟಿಗಳು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ರಿನ್ಯೂವಲ್ ಮಾಡಲಿಕ್ಕೆ ಬಹಳಷ್ಟು ಅವ ಬಹಳ ತೊಂದರೆ ಕೊಟ್ಟ. ಆ ತೊಂದರೆ ಪರಿಣಾಮ ಮೊನ್ನೆ ತಾನೇ ಲೋಕಾಯುಕ್ತರಿಗೆ ಬಹಳಷ್ಟು ದೂರುಗಳು ಹೋಗಿರಬಹುದು, ನನಗೆ ಗೊತ್ತಿಲ್ಲ ಅದು. ಆದ್ರೆ ಒಂದು ವಿಷಯ, ಈಗ ಮೊನ್ನೆ ಲೋಕಾಯುಕ್ತದವರು ಅವೆಲ್ಲ ಕಂಪ್ಲೇಂಟ್ಸ್ ನೋಡ್ಕೊಂಡು ಮೊನ್ನೆ ಅವ್ರು ದಾಳಿ ಮಾಡಿದರು. ಕೋಟ್ಯಾನುಗಟ್ಟಲೆ ಅವನ ಹತ್ರ ದುಡ್ಡು ಸಿಕ್ತು, ಕೋಟ್ಯಾನುಗಟ್ಟಲೆ. ಅವನ ಮನೆಯಲ್ಲಿ ಡೈರಿ ಸಿಕ್ತು, ಬಂಗಾರ ಸಿಕ್ತು, ದುಡ್ಡು ಸಿಕ್ತು. ಯಾಕಂದ್ರೆ ಸಲ ಸುಮಾರು 6 ತಿಂಗಳಿಂದ ಅವ್ರಿಗೆ ಟ್ರಾನ್ಸ್ಫರ್ ಇಲ್ಲದಾಗಿತ್ತು. ನಮ್ಮವರೇ ಗಣ್ಯರು ಬಿಜಾಪುರ ಶಹರದವರು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ರು. ಅವಾಗೆ ನಾನು ಒಂದು ಬುದ್ಧಿ ಮಾತು ಹೇಳಿದ್ದೆ, ನೋಡು ಮೊಹಸಿನ್,
ನೀ ಬಂದಿ ಸರಿ ಆಯ್ತು, ಬಟ್ ಮುಂದೆ ನೋಡಿ ಹೆಜ್ಜೆ ಇಡು. ಅದಕ್ಕವ ಈಗ ಒಡ್ಲಿಲ್ಲ. ಆದ್ರ ಫಲ ಇವತ್ತಿನ ದಿವಸ ಹೋಗಿ ಜೈಲ್ನಾಗ ಕೂತಾನಪ್ಪ ವ್ಯಕ್ತಿ. ಅದೇ ರೀತಿಯಾಗಿ ಬಹಳಷ್ಟು ನಾಮಿನೇಟ್ ಅಂತ ಸದಸ್ಯರು ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಅದಾವೆ. ಆದರೂ ಸಹಿತ ಸಚಿವರು ಅಂಥವ್ರಿಗೆ ಇವತ್ತ ಸ್ಟೇಟ್ ವಾಕ್ ಬೋರ್ಡಿನ ಮೆಂಬರ್ಸ್ ಮಾಡಿದ್ದಾರೆ. ಸಚಿವರು ಬಡವರ ಬಗ್ಗೆ ಕಾಳಜಿ ವಹಿಸದೆ, ಅವ್ರ ಬಗ್ಗೆ ಚಿಂತನೆ ಇಲ್ಲ. ಬಡಬಗ್ಗರ ಬಗ್ಗೆ ಚಿಂತನೆಯನ್ನು ವಿಚಾರ ಮಾಡ್ಕೊಂಡು ನಾವು ರಾಜಕೀಯ ಮಾಡಬೇಕು, ಹೊರತಾಗಿ ನಮ್ಮ ಮನಸ್ಸಿಗೆ ಬಂದಂತೆ ವರ್ತನೆ ನಾವು ಮಾಡಬಾರ್ದು. ಹೇಳುವಂತ ಇದು ನೋಡಿದ್ರೆ ಏನದ, ಟೋಟಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಮುಸಲ್ಮಾನ್ ಸಮಾಜಕ್ಕ ಶೋಷಣೆ ಆಗಾಕತ್ತದಂತ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ಮುಸ್ಲಿಂ ಸಮಾಜದ್ದು ರಾಜಕೀಯ ನಾಯಕರಾಗಿರ್ಬೋದು, ಧಾರ್ಮಿಕ ನಾಯಕರಾಗಿರ್ಬೋದು, ಎಲ್ಲಾರು ಅಂತಿಲ್ಲ, ಕೆಲವೊಬ್ರು. ಅದಕ್ಕೇನದ ಬರುವಂತ ದಿನಮಾನದಾಗ ಏನದ, ಈ ರೀತಿ ಇವರು ನಮ್ಮ ಸಮಾಜದ ಬಗ್ಗೆ ಹಿರಿಯರಿಗೆ ಕೇಳದೆ ಹೇಳದೆ, ಎಲ್ಲರಿಗೆ ವಿಶ್ವಾಸಕ್ಕೆ ತೋಳಾರ್ದೆ ಯಾವುದೇ ಇಂಥವ್ ನಿರ್ಣಯ ತಗೊಳ್ಳದೆ ಆಯ್ತಂದ್ರ ಬರುವಂತ ದಿನಮಾನದಾಗ ಏನದಲ್ಲ, ನಾವು ವಕಫ್ ಅಮೆಂಡ್ಮೆಂಟ್ ಬಿಲ್ಲಿಗೆ ಸಪೋರ್ಟ್ ಮಾಡ್ಬೇಕಾಗ್ತದೆ ಬರುವಂತ ದಿನಮಾನದಾಗ. ಯಾಕಂದ್ರೆ ಸಾಕಷ್ಟು ವಕಫ್ ಪ್ರಾಪರ್ಟಿ ಬಿಜಾಪುರದಾಗ ಇರೋದ್ರಿಂದ, ಆಗಾಳೆ ಯಾರೋ ಕೇಳಿದ್ರಲ್ಲ ಪ್ರಶ್ನೆ, ಲೇಔಟ್ಗಳು ಸಾಕಷ್ಟು ನಮ್ಮ ಮಂದಿನೂ ಇಲ್ವಲ್ಲ ಅದಾರ, ಅದ್ರಾಗ ರಿಲಿಜಿಯಸ್ ಲೀಡರ್ಸು ಅದಾರ, ಮತ್ತ ಭೂಮಾಫಿಯಾ ಅಂತೂ ಮೊದಲಿಂದ ಐತಿ. ಅದು ಅವರು ದಂಧಾನೇ ಅದ, ಪ್ರೊಫೆಷನಲ್ ಅದಾರ, ಮಾಡ್ಕೊತಿರ್ತಾರ. ಅದರ ಕೂಡ ಏನದಲ್ಲ, ಈಗ ನೋಡ್ರಿ ಕೋಟ್ಯಾನ್ ಗಟ್ಲೆ ಗಳಿಸಿ ಸಾವಿರಾರು ಗಟ್ಲೆ ದಾನ ಮಾಡಿದ್ರೆ ಎದಕ್ ಬರ್ತದ? ಕೋಟ್ಯಾನ್ ಗಟ್ಲೆ ತಗೊಂಡು ಅದೇ ಮಾಡಾಕತ್ತಾರ. ಈಗ ನಮ್ಮ ಮಿನಿಸ್ಟರ್ನು ಅದೇ ಮಾಡಾಕತ್ತಾರ, ಇಲ್ಲಿ ರಿಲಿಜಿಯಸ್ ಮಂದಿನು ಹಂಗೆ ಮಾಡಿ ಕೆಲವೊಂದ್ ಮಂದಿ ಬುಟ್ಟಾಗ ಹಾಕೊಂಡಾರ. ಸಾಮಾನ್ಯ ಜನ ಏನ್ ಬಡವ್ರ ಅದಾರ, ಅಲ್ಲಿ ತಮ್ಮ ಜಾಗನ್ಯಾಗ ತಾವೇ ಅದಾರ. ಈಗ 10% ವಕಫ್ ಕಾಂಟ್ರಿಬ್ಯೂಷನ್ ಏನ್ ತುಂಬ್ತಾರ, ಅದರಿಂದ ಬಡವರಿಗೆ ಮನಿ ಅದು ಇದು ದವಾಖಾನೆ ಅದು ಕಟ್ಕೊಡ್ಬೇಕು ಅಂತಾವ್ ಇಂತಾವ್ ಇದ್ದಿದ್ದು. ನೀವು ಎಲ್ಲೇರೆ ನೋಡಿರೇನು ವಕಫ್ದಿಂದ ಹೇಗೆ ಒಂದ್ ದವಾಖಾನೆ ಕಟ್ಟ್ಯಾರ, ಒಂದ್ ಯಾವ್ದಾರೆ ಒಂದ್ ಸಾಲಿ ನಡೆಯಾಗತ್ತದ. ಕೆಲವೊಂದು ಶಾದಿ ಮಾಲ್ ಅದಾವ, ಅವೆಲ್ಲ ದುಡ್ಡು ಕೊಟ್ಟು ಮಾಡ್ಕೊಂಬಂದ್ ಮಾಡ್ಯಾರ ಕೆಲವೊಂದು ಮ್ಯಾನೇಜ್ಮೆಂಟ್ದವ್ರು. ಉಸ್ತಾದವ್ರ ಪಿರಿಯಡ್ದಾಗ ಆಗಿದ್ದು ಏನದ ಏಕ್ ನಂಬರ್ ಆಗ್ಯಾವ ಕೆಲವೊಂದು ಶಾದಿ ಮಾಲ್. ಈಗ ಯಾರು ತರಾಗತ್ತಾರಲ್ಲ, ಖಬರಸ್ತಾನ್ ಒಂದ್ 10 ಲಕ್ಷ ರೂಪಾಯಿ, 5 ಲಕ್ಷ ಕಮಿಟಿದವಂಗ, 5 ಲಕ್ಷ ವಕಫ್ಗೆ. ಅದ್ರಾಗ ಮೀಡಿಯೇಟರ್ಸ್ ದಲ್ಲಾಳಿಗಳಿಗೆ ಒಂದಿಷ್ಟು. ಅಲ್ಲಿ ಖಬರಸ್ತಾನ್ ಏನ್ ಕಂಪೌಂಡ್ ಇರುದಿಲ್ಲ, ಏನೂ ಇಲ್ಲ. ಅದು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಸಹಿ ಮಾಡ ಇವನೇ ಮೊನ್ನೆ ಭ್ರಷ್ಟ ಅಧಿಕಾರಿ. ಅವರೇ ಸುಕ್ಕ ಹೊಡೆದು, ಅವರೇ ಸಹಿ ಹೊಡೆಯುದು. ಅದಕ್ಕೇನದ, ಕಾಂಗ್ರೆಸ್ ಸರ್ಕಾರ ಏನದ, ನಮ್ ಓಟ್ ತಗೊಂಡು ನಮ್ ಸಮಾಜದ್ದು ಶೋಷಣೆ ಮಾಡಾಕತ್ತದ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾ. ಯಾಕ ಹಿರಿಯ ರಾಜ್ಯ ಮಟ್ಟದ ನಾಯಕರು ಇದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡ್ಬೇಕು. ಯಾಕಂದ್ರೆ ಮುಸ್ಲಿಂ ಸಮಾಜ ನೋಡಿ 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 ಯಾವುದೇ ಒಂದು ನಿರ್ಧಾರಕ್ಕೆ ಬರ್ಬೇಕಾಗ್ತದೆ. ಯಾಕಂದ್ರೆ ಸುಮ್ನೆ ನಾವು ನಿಮಗ್ ಓಟ್ ಹಾಕೋದು, ನಮ್ಗೆ ಇವ್ರು ಟಾರ್ಗೆಟ್ ಮಾಡಿ ಈಗ ಏನ್ ಪರಿಸ್ಥಿತಿ ಬಂದದ್ ನಮ್ ಮುಸಲ್ಮಾನ್ ಸಮಾಜದ್ದು, ನಮಗ್ ಬದುಕಾಕ್ ಬಿಡ್ರಪ್ಪ ಅಂತ ಹೇಳುವಂತ ಪರಿಸ್ಥಿತಿ ಬಂದದ್. ನಮಗ ಏನು ಮಾಡ್ಲಾರ್ದೆ ಅನ್ಸ್ಕೋಬೇಕಲ್ಲ. ಮಾಡವ್ರು ಒಂದ್ 4 ಮಂದಿ, ಅವ್ರ ಕೂಡ ಅಡ್ಜಸ್ಟ್ಮೆಂಟ್ ಅದ. ಇವೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅದಾವ. ಇವು ಎಟ್ಟೆ 2 ಫುಟ್ ದಾಡಿ ಇರ್ಲಿ, 3 ಫುಟ್ ದಾಡಿ ಇರ್ಲಿ, ಮಂದಿ ಗೊತ್ತಿಲ್ಲ. ಎಲ್ಲಾ ಮ್ಯಾಚ್ ಫಿಕ್ಸಿಂಗ್ ಅದಾವ. ಇಲ್ಲೇ ಹಿಂದೂ ಸಮಾಜದ ಶೋಷಣೆ ಅವ್ರು ಮಾಡಾಕತ್ತಾರ, ಮುಸಲ್ಮಾನ್ ಸಮಾಜದ ಶೋಷಣೆ ಇವ್ರು ಮಾಡಾತಾರ. ನಡು ಸುಮ್ಮನೆ ನಾವೇನದ ಬಡ್ದಾಡಾಕತ್ತೀವಿ. ಎಲ್ಲಾ ಹೈ ಲೆವೆಲ್ದಾಗ ಎಲ್ಲಾ ಮ್ಯಾಚ್ ಫಿಕ್ಸಿಂಗ್ ಅದ. ಈಗೇನದ, ಒಂದ ಮೊನ್ನೆ ನೋಡಿದ್ರಲ್ಲ, ಅದು ಎಲ್ಲ ಬೇಡ, ಮತ್ತ ಡಿಫಾರ್ಮೇಶನ್ ಕೇಸ್ ನಮಗೂ 62 ನಡೆದಾವ. ಆಫೀಸ್ ಹೇಳಿದ್ರೆ ಕೇಳುದಿಲ್ಲ. ಒಂದ್ 4 ಲಗಳ ಸತ್ತಲ್ಲಿ ಹೋಗ್ತೀವಿ, ಅದು ಬಂದ್ ಮಾಡ್ತಾವ. ಅವು ಡಿಫಾರ್ಮೇಶನ್ ಕೇಸ್ ಅವು ಇವು ಎಲ್ಲ ಈಗ ಆಗುದಿಲ್ರಿ. ಎಲ್ಲ ಏನದ, ಅದು
ಮೊನ್ನೆ ಸಿಂಧಿಯಲ್ಲಿ ಚಲೋ ಕ್ವಶನ್ ಮಾಡಿದಾರೆ ನೀವು. ಯಾಕಂದ್ರೆ ತಾಜಾ ಅದ ಇದು ಖಬರ್ ಇದು. ಅದು ಮೊನ್ನೆ ತಾನೇ ಅದು ಅಂಜುಮನ್ ಇಸ್ಲಾಂ ಕಮಿಟಿದು ಒಂದು 5 ಎಕರೆ ಭೂಮಿ ಅದ, ಶಂಶಾನ್ ಭೂಮಿ ಅದು. ಆಲ್ಮೋಸ್ಟ್ ಆಲ್ ರಿಕಾರ್ಡ್ ಅದಾವ. ಶಂಶಾನ್ ಭೂಮಿ ಅಂತೇಳಿ ರೆವೆನ್ಯೂ ರಿಕಾರ್ಡ್ಸು ಅದಾವ, ರಿಜಿಸ್ಟರ್ಡ್ ಅದಾವ, ಎವ್ರಿಥಿಂಗ್ ಲೀಗಲೈಸ್ ಅದ. ಮೊನ್ನೆ ತಾನೇ ಅಲ್ಲಿ ಲೋಕಲಿಟಿ ಒಂದು 3-4 ಹುಡುಗರು ಸೇರಿ ಅವ್ರೇನು ಮಾಡಿದ್ರು, ಅದಕ್ಕೆ ಲೇಔಟ್ ಮಾಡಿಬಿಟ್ರಿ ಅವರು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ. ತದನಂತರ ಒಂದು ತುಸು ಅವರು ಅಪೋಸಿಟ್ ಗ್ರೂಪ್ ಇದಕ್ಕೆ ಹೋರಾಟ ಮಾಡ್ಲಿಕ್ಕೆ ಅವರು ಸ್ಟ್ರೈಕ್ ನಲ್ಲಿ ಇಳಿದ್ರು. ಕಂಪ್ಲೇಂಟು ಮಾಡಿದ್ರು ಅವ್ರ ಮ್ಯಾಗ, ಪೊಲೀಸ್ ಸ್ಟೇಷನ್, SP ಗೆ, DC ಗೆ ಎಲ್ಲಾ ಕಡೆ ಕಂಪ್ಲೇಂಟ್ ಮಾಡಿದಾರೆ. ತದನಂತರ ನನ್ನ ಎದುರಿಗೆ ಇವತ್ತು ಅವ್ರು ಫೋನ್ ಮಾಡಿದ್ರು ಸಿನಿಯಿಂದ, ಸಾಹೇಬ್ರೆ ಹಿಂಗಿಂಗದ ತಾವು ಸ್ವಲ್ಪ ಇದಕ್ಕೆ ಸಪೋರ್ಟ್ ಮಾಡ್ಬೇಕಲ್ಲ. ಅವಾಗ ನನ್ನ ಎದುರಿಗೆ ಬಂದಾಗ ನಾನು ಹೇಳಿದೆ, ಫಸ್ಟ್ ನನ್ನ ರಿಕಾರ್ಡ್ಸ್ ಕಳಿಸ್ಬೇಕು. ಯಾಕಂದ್ರೆ ನೀವು ಹೇಳಿದ್ರೆ ನಾ ಕೇಳಂಗಿಲ್ಲ, ನಾನಪ್ಪ ವಕೀಲ ಅದೀನಿ, ನನಗೆ ಮಾಹಿತಿ ಬೇಕಲ್ವಾ. ಅದು ಏನದ ರಿಕಾರ್ಡ್ಸ್ ನೀವು ನನಗೆ ಮೊಬೈಲ್ ವಾಟ್ಸಪ್ನಾಗ ಕಳಿಸ್ರಿ. ಅವ್ರು ತಕ್ಷಣ 10 ನಿಮಿಷನಾಗ ಕಳಿಸಿದ್ರಿ, ಎಲ್ಲ ರಿಕಾರ್ಡ್ ಕಳಿಸಿದ್ರು. ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಲೀಗಲೈಸ್ ಇತ್ತು. ಅವಾಗ 3-4 ಮಂದಿ ಹುಡುಗರು ಇದು ಲೇಔಟ್ ಮಾಡಲಿಕ್ಕೆ ಅಲ್ಲಿ ಸುಮಾರು ವ್ಯಾಪಾರಸ್ಥರ ಕಡೆಯಿಂದ 3,80,00,000 ಕಲೆಕ್ಷನ್ ಮಾಡ್ಯಾರ ಅಂತೇಳಿ ನನಗೆ ತಿಳಿದು ಬಂತು. ಎಷ್ಟು? 3,80,00,000. ನಿಮ್ಮ ಅಂಗಡಿ ಕೊಡ್ತೀವಿ, ನೀವು 5 ಲಕ್ಷ ಕೊಡ್ರಿ, ನೀವು 2 ಲಕ್ಷ ಕೊಡ್ರಿ, ನೀವು 10 ಲಕ್ಷ ಕೊಡ್ರಿ, ಹಿಂಗೆ ನೂರಾರು ವ್ಯಾಪಾರಸ್ಥರಿಂದ ಅವರು 3,80,00,000 ಕಲೆಕ್ಷನ್ ಮಾಡ್ಯಾರ ಅಂತೇಳಿ ನನ್ನ ಎದುರಿಗೆ ಬಂತು. ನಾನು ಹೇಳಿದೆ, ನೀವು ಕಂಪ್ಲೇಂಟ್ ಮಾಡಿ, ಇವು ಡಾಕ್ಯುಮೆಂಟ್ಸ್ ನೋಡಿದಾಗ ಪರ್ಫೆಕ್ಟ್ ಅನ್ನಿಸ್ತು. ಆಸ್ ಅನ್ ಅಡ್ವೊಕೇಟ್ ನಾ ಅವ್ರಿಗೆ ಅಡ್ವೈಸ್ ಮಾಡಿದ್ವಿ, ಫಸ್ಟ್ ನೀವು ಕಂಪ್ಲೇಂಟ್ ಮಾಡಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ, ಯಾರ್ಯಾರು ಕೆತ್ತೆ ಬಜ್ಜಿ ಮಾಡ್ಲಾಗತ್ತಲ್ಲ ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡಿ. ಮತ್ತು ಇದರಿಂದ ಯಾರ ಮೇಲೆ ಅಧಿಕಾರಿ ಅದಾರಲ್ಲ ಅದ್ರಾಗ ಮೇನ್ ಇದಕ್ಕೆ ಲೀಡರ್ ಅಂದ್ರೆ ಮೋಶಿನಿ. ಮೊನ್ನೆ ಲೋಕಾಯುಕ್ತನಾಗ ಟ್ರ್ಯಾಪ್ ಏನಾದ್ನಲ್ರಿ, ಇವ್ರಿಗೆ ಸಪೋರ್ಟ್ ಮಾಡಿದವರು ಗಣ್ಯಮಾನ್ಯರು, ಸಚಿವರು ಎಲ್ಲರೂ ಸೇರಿಸ್ಕೊಂಡು ಆ ಹುಡುಗರಿಗೆ ತಯಾರು ಮಾಡಿದ್ದಾರೆ. ಸುಮಾರು ಈ ಮೋಸಿನ ಆ ಸಿಂಧಿಗೆ 1 ತಿಂಗಳಿಂದ ತಿರುಗಾಡಿದನ್ರಿ, ನಮ್ಗೆ ಗುರ್ತಾಗ್ಲಿಲ್ಲ. ಅದು ದಿನತ್ತೆ ಸಿಂಧಿ ಹೋಗೋದು, ಮಾಡೋದು, ಪ್ಲಾನಿಂಗ್ ಮಾಡೋದು, ಆ ಹುಡುಗರು ತಯಾರು ಮಾಡೋದು, ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳೋದು, ಬರುದು. ಯಾಕಂದ್ರೆ ಮೊನ್ನೆ ಡೈರಿನೂ ಒಂದು ಸಿಕ್ಕ ಅಂತ ಕೇಳಿವಿ. ಆ ಡೈರಿಗಳು ಯಾರ್ಯಾರು ಎಷ್ಟು ಕೊಟ್ಟ ಬರ್ದಾನ ಹತ್ರ, ಇನ್ನೋದು ಹೊರಗಡೆ ಬಂದಿಲ್ಲ. ಯಾಕಂದ್ರೆ ನಾವು ನಂಬರ್ ರಿಕಾರ್ಡ್ ಇಲ್ಲಲ್ಲ, ಡೈರಿ ಸಿಕ್ಕಾತ್ ನಾವು ಅಷ್ಟೇ ಕೇಳಿವಿ. ಒಟ್ಟಾರೆ ಈಗ ಈ 10-15 ವರ್ಷದಾಗ ಬಿಜಾಪುರದಾಗ ವಕಫ್ದಿಂದ ಎಷ್ಟು ಲೋನ್ ಬತ್ತು, ಎಷ್ಟು ಬಳಕೆ ಆಯ್ತು, ಅಲ್ಲಿ ಪ್ರಾಕ್ಟಿಕಲಿ ಬಳಕೆ ಆಗೋದು ಇಲ್ಲ, ಪ್ಲಸ್ ರಿಕವರಿ ಎಷ್ಟಾಯ್ತು, ಅದು ಲೋಕಾಯುಕ್ತ ತನಿಖೆ ಆಗಿರ್ಬೋದು, ಅದು ಮತ್ತೊಂದು CBI ತನಿಖೆ ಆಗಿರ್ಬೋದು, ಯಾವುದೇ ಒಂದು ತನಿಖೆ ಆಗ್ಬೇಕು. ಇದು ಹೊರಗೆ ಬರ್ಬೇಕು. ಯಾಕಂದ್ರೆ ಬಹಳ ಆಯ್ತು, ಇದು ಅತಿ ತಲೆ ಮ್ಯಾಗಿಂದ ಹೋಯ್ತು ಈಗ. ಯಾಕಂದ್ರೆ ಒಬ್ಬೊಬ್ರ ಮನೆಯಾಗೆ 100 ಕೋಟಿ ರೂಪಾಯಿ ಬಳಕೆ ಆದ್ಮಿ ಸಾಮಾನ್ಯ ಜನರಿಗೆ ಮುಟ್ಟಬೇಕಾಗತಕ್ಕಂತ ಹಣ ಅವ್ರ ಮನೆಯಾಗೆ ಅದ. ಬರೀ ಖರ್ಚಾಗತ್ತ, ಪ್ರಾಕ್ಟಿಕಲಿ ಡೆವಲಪ್ಮೆಂಟು ಇಲ್ಲ, ಸ್ಮಶಾನಗಳಿಗೆ ಕಂಪೌಂಡು ಇಲ್ಲ, ಮಸೀದಿಗಳು ರಿಪೇರಿ ಇಲ್ಲ, ನಮಗ ಸತ್ರ ಹುಗ್ಯಾಕ ಜಾಗ ಇಲ್ಲ, ದುಡ್ಡಂತೂ ಇವ್ರು ಮಾಡತ್ತಾರ. ಕೆಲವು ಹುಡುಗರಿಗೆ ಲೋನ್ಸ್ ಐತಿಲ್ಲ, ಸ್ಕಾಲರ್ಶಿಪ್ ಇಲ್ಲ, ಏನು ಕೇಳಬಾರ್ದು. ಅದಕ್ಕೆ ದಯವಿಟ್ಟು ತಾವು ಮೀಡಿಯಾ ಮುಖಾಂತರ ಒಂದ್ ಸ್ವಲ್ಪ ಇದಕ್ಕೆ ಪ್ರಚಾರ ಕೊಡ್ಬೇಕಂತೇಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. जुड़े रहिएगा आपके अपने चैनल बीजापुर समय के साथ।